ಮನಮೋಹಕ ಸುಂದರವನ ಕಾಡಿನಲ್ಲಿ ರೇಣು ಹೆಸರಿನ ಒಂದು ಹಕ್ಕಿ ವಾಸಿಸುತ್ತಿತ್ತು. ಅವಳು ಒಬ್ಬಳೇ ತನ್ನ ಇಬ್ಬರು ಪ್ರೀತಿಯ ಮಕ್ಕಳಾದ ಮಗ ಚಿಂಟು ಮತ್ತು ಮಗಳು ಮೀನಾಳನ್ನು ಸಾಕುತ್ತಿದ್ದಳು. ಚಿಂಟು ಸ್ವಲ್ಪ ಹಠಮಾರಿಯಾದರೆ ತುಂಬ ಧೈರ್ಯಶಾಲಿಯಾಗಿದ್ದನು. ಆದರೆ ಮೀನಾ ತುಂಬ ಚಂಚಲೆ ಮತ್ತು ಸಿಹಿ ಮಾತಿನವಳಾಗಿದ್ದಳು. ರೇಣುವಿನ ಗೂಡು ಒಂದು ಎತ್ತರದ ಅರಳಿ ಮರದ ಮೇಲೆ ಇತ್ತು. ಅಲ್ಲಿಂದ ಅವಳು ಪ್ರತಿದಿನ ಬೆಳಿಗ್ಗೆ ತನ್ನ ಮಧುರ ಧ್ವನಿಯಲ್ಲಿ ಹಾಡು ಹಾಡಿ ಮಕ್ಕಳನ್ನು ಎಬ್ಬಿಸುತ್ತಿದ್ದಳು. ರೇಣು ತುಂಬ ಶ್ರಮಜೀವಿ ಮತ್ತು ಸಾಹಸಿಯಾಗಿದ್ದಳು. ಆದರೆ ಅವಳ ಜೀವನದಲ್ಲಿ ಕೆಲವು ತೊಂದರೆಗಳೂ ಇದ್ದವು. ಕಾಡಿನಲ್ಲಿ ರೇಣುವಿಗೆ ಇಬ್ಬರು ಕಡು ವೈರಿಗಳಿದ್ದರು. ಒಬ್ಬ ಕ್ರೂರತೆಗೆ ಹೆಸರಾದ ಕಪ್ಪು ಕಾಗೆ ಮತ್ತು ಅವನ ಅಹಂಕಾರಿ ಹೆಂಡತಿ ಗೋರಿಕಾಗಿ. ಈ ಇಬ್ಬರ ಕೆಟ್ಟ ಕಣ್ಣು ಯಾವಾಗಲೂ ರೇಣುವಿನ ಆಹಾರ ಮತ್ತು ಗೂರಿನ ಮೇಲೆ ಇರುತ್ತಿತ್ತು. ಮತ್ತೊಂದೆಡೆ ಪಾರಿವಾಳ ಮತ್ತು ಅವನ ದಯಾಳು ಹೆಂಡತಿ ಲೂಸಿ ಪಾರಿವಾಳ ರೇಣುವಿನ ನಿಜವಾದ ಸ್ನೇಹಿತರಾಗಿದ್ದರು. ಅವರು ಯಾವಾಗಲೂ ಕಷ್ಟದ ಸಮಯದಲ್ಲಿ ರೇಣುವಿಗೆ ಸಾಥ್ ನೀಡುತ್ತಿದ್ದರು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ಬೆಳಿಗ್ಗೆ ರೇಣು ಆಹಾರ ತರಲು ಹೊರಗೆ ಹೋಗಿದ್ದಾಗ ಆಗ ಕಪ್ಪು ಮತ್ತು ಗೋರಿ ಒಟ್ಟಾಗಿ ಒಂದು ಯೋಜನೆಯನ್ನು ಮಾಡಿದರು. ಇಂದು ರೇಣು ಇಲ್ಲ, ಅವಳ ಗೂಡು ಖಾಲಿಯಾಗಿದೆ. ನಾವು ಅವಳ ಮಕ್ಕಳನ್ನು ಹೆದರಿಸಿ ಓಡಿಸುತ್ತೇವೆ ಮತ್ತು ಅವಳ ಗೂಡನ್ನು ವಶಪಡಿಸಿಕೊಳ್ಳುತ್ತೇವೆ. ಹೌದು ಕಪ್ಪು, ಈ ಹಕ್ಕಿಯ ಆಡಳಿತ ಸಾಕು. ಅವರಿಬ್ಬರೂ ವೇಗವಾಗಿ ರೇಣುವಿನ ಗೂಡಿನ ಬಳಿಗೆ ತಲುಪಿದರು. ಚಿಂಟು ಮತ್ತು ಮೀನಾ ಭಯದಿಂದ ಕುಗ್ಗಿದರು. ಅಕ್ಕ, ಈ ಕಪ್ಪು ಬಿಳುಪು ರಾಕ್ಷಸರು ಬಂದಿದ್ದಾರೆ. ಅಮ್ಮ ಎಲ್ಲಿದ್ದಾಳೆ? ಏ ಚಿಕ್ಕೋನೆ, ನಿನ್ನ ಅಮ್ಮಂಗ್ ಹೇಳು, ಈಗ ಈ ಮರ ನಮ್ದು ಅಂದು, ಇಲ್ವಾದ್ರೆ ಸರಿಯಾಗುವುದಿಲ್ಲ. ಆದರೆ ಕಪ್ಪು ಮುಂದೆ ಹೋಗಲು ಪ್ರಯತ್ನಿಸಿದ ತಕ್ಷಣ ಹತ್ತಿರದ ಗೂಡಿನಿಂದ ಲೂಸಿ ಪಾರಿವಾಳ ಈ ಎಲ್ಲವನ್ನು ನೋಡಿಕೊಂಡಳು. ಮಿಲ್ಲು ಕಪ್ಪು, ಮುಗ್ಧ ಮಕ್ಕಳನ್ನ ಹೆದರಿಸಲು ನಿನಗೆ ನಾಚಿಕೆಯಾಗುವುದಿಲ್ವೇ? ನಾನು ಈಗಲೇ ಪಾರಿವಾಳನನ್ನು. ಲೂಸಿಯ ಧೈರ್ಯವನ್ನು ನೋಡಿ ಕಪ್ಪು ಮತ್ತು ಗೌರಿ ಕಾಗೆ ಭಯಭೀತರಾಗಿ ಹಾರಿಹೋದ್ರು. ಲೂಸಿ ಪಾರಿವಾಳ ತಕ್ಷಣ ರೇಣುವನ್ನು ಹುಡುಕಿ ಸಂಪೂರ್ಣ ವಿಷಯವನ್ನು ಹೇಳಿದ್ರು. ರೇಣುವಿನ ಕಣ್ಣುಗಳಲ್ಲಿ ನೀರು ಬಂತು. ಆದರೆ ಅವಳು ಧೈರ್ಯವನ್ನು ಬಿಡಲಿಲ್ಲ. ರೇಣು ಹಿಂದಿರುಗಿ ಬಂದು ಮಕ್ಕಳನ್ನು ಅಪ್ಪಿಕೊಂಡಳು ಮತ್ತು ಪಾರಿವಾಳ ಹಾಗೂ ಲೂಸಿಗೆ ಧನ್ಯವಾದಗಳನ್ನು ಹೇಳಿದರು. ಲೂಸಿ, ನೀನು ನನ್ನ ಅತ್ಯಂತ ಉತ್ತಮ ಸ್ನೇಹಿತೆ. ಇಂದು ನೀನು ನನ್ನ ಮಕ್ಕಳ ಜೀವ ಉಳಿಸಿದೆಯಾ? ರೇಣು, ಧೈರ್ಯ ಕಳೆದುಕೊಳ್ಳಬೇಡ. ನಾವಿಬ್ಬರೂ ನಿನ್ನ ಜೊತೆ ಇದ್ದೇವೆ. ನಾನು ಕಪ್ಪು ಕಾಗೆಯೊಂದಿಗೆ ಮಾತನಾಡುತ್ತೇನೆ. ಮರುದಿನ ಪಾರಿವಾಳ ಕಪ್ಪು ಕಾಗೆಯ ಬಳಿಗೆ ಹೋಯಿತು. ಕಪ್ಪು, ನೀನ್ ಯಾಕೆ ರೇಣುಗೆ ತೊಂದರೆ ಕೊಡ್ತೀಯಾ? ಈ ಹಕ್ಕಿ ತುಂಬಾ ಸರಳವಾಗಿ ಇರಲು ಪ್ರಯತ್ನಿಸುತ್ತದೆ. ನನಗೆ ಇದರ ಪ್ರಗತಿ ಇಷ್ಟವಿಲ್ಲ. ಪ್ರಗತಿಯು ತನ್ನ ಸ್ವಂತ ಶ್ರಮದಿಂದ ಆಗುತ್ತದೆ, ಬೇರೆಯವರಿಗೆ ತೊಂದರೆ ಕೊಡುವುದರಿಂದ ಅಲ್ಲ. ನೀನೂ ಕೂಡ ಶ್ರಮಿಸು. ಕಪ್ಪು ಪಾರಿವಾಳದ ಮಾತನ್ನು ಕೇಳಲಿಲ್ಲ. ಆದರೆ ಆ ದಿನದಿಂದ ಅವನು ಸ್ವಲ್ಪ ಹೆದರಿದನು. ಕೆಲವು ದಿನಗಳವರೆಗೆ ಎಲ್ಲವೂ ಸರಿಯಾಗಿತ್ತು. ಆದರೆ ಒಂದು ರಾತ್ರಿ ಕಾಡಿನಲ್ಲಿ ಭಯಂಕರ ಬಿರುಗಾಳಿ ಬಂದಿತು. ಗಾಳಿ ಎಷ್ಟು ವೇಗವಾಗಿತ್ತು ಎಂದರೆ ಮರಗಳು ಬುಡ ಮೇಲಾಗಲು ಶುರುವಾದವು ಮತ್ತು ರೇಣುವಿನ ಗೂಡು ತೀವ್ರವಾಗಿ ಅಲುಗಾಡುತ್ತಿತ್ತು. ಅಮ್ಮ, ನನಗೆ ಭಯವಾಗುತ್ತಿದೆ. ಹೆದರುವ ಅಗತ್ಯವಿಲ್ಲ ನನ್ನ ಮಕ್ಕಳೇ, ನಾನು ನಿಮ್ಮೊಂದಿಗಿದ್ದೇನೆ. ಬಿರುಗಾಳಿಯಲ್ಲಿ ರೇಣುವಿನ ಗೂಡು ಒಡೆದು ಹೋಯಿತು ಮತ್ತು ಅವರೆಲ್ಲರೂ ಕೆಳಗೆ ಬಿದ್ದರು. ರೇಣುವಿಗೆ ಪಪ್ಪೆಟ್ಟಾಯಿತು. ಆದರೆ ಮಕ್ಕಳನ್ನು ತನ್ನ ರೆಕ್ಕೆಗಳ ಕೆಳಗೆ ಸುರಕ್ಷಿತವಾಗಿ ಇರಿಸಿದರು. ಬೆಳಿಗ್ಗೆ ಬಿರುಗಾಳಿ ನಿಂತಾಗ ಆಗ ರೇಣು ತನ್ನ ಒಡೆದ ಗೂಡು ಮತ್ತು ಗಾಯಗೊಂಡ ಕಾಲನ್ನು ನೋಡಿ ಅಳಲು ಶುರು ಮಾಡಿದರು. ಹೇ ಭಗವಂತ, ಈಗ ನಾನು ಎಲ್ಲಿಗೆ ಹೋಗಲಿ? ನಾನು ನನ್ನ ಮಕ್ಕಳನ್ನು ಹೇಗೆ ಸಾಕಲಿ? ದೂರದಿಂದ ಕಪ್ಪು ಕಾಗೆ ಮತ್ತು ಗೌರಿ ಕಾಗೆ ಈ ಎಲ್ಲವನ್ನು ನೋಡುತ್ತಿದ್ದರು ಮತ್ತು ಸಂತೋಷ ಪಡುತ್ತಿದ್ದರು. ಈಗ ಇದರ ಆಟ ಮುಗಿಯಿತು. ಆದರೆ ತಕ್ಷಣವೇ ಪಾರಿವಾಳ ಮತ್ತು ಲೂಸಿ ಪಾರಿವಾಳ ಅಲ್ಲಿಗೆ ತಲುಪಿದರು. ರೇಣು, ನೀನ್ ಸರಿಯಾಗಿದ್ದೀಯಾ? ರೇಣು, ನೀನು ಚಿಂತಿಸಬೇಡ. ನಾನು ಈಗಲೇ ಎಲ್ಲರ ಸಹಾಯವನ್ನು ಕರೆದುಕೊಂಡು ಬರ್ತೇನೆ. ಸಹೋದರ ಸಹೋದರಿಯರೇ, ರೇಣುವಿನ ಮನೆ ಒಡೆದು ಹೋಗಿದೆ. ನಾವು ಅವಳಿಗೆ ಸಹಾಯ ಮಾಡಬೇಕು. ಕಾಡಿನ ಎಲ್ಲ ಹಕ್ಕಿಗಳು, ಚಿಕ್ಕ ಹಕ್ಕಿಗಳು ಸಹ ಒಗ್ಗೂಡಿದರು. ಅವರು ರೇಣುವಿಗಾಗಿ ಅದೇ ಮರದ ಅತ್ಯಂತ ಬಲವಾದ ಕೊಂಬೆಯ ಮೇಲೆ
ಒಂದು ಹೊಸ ಮತ್ತು ಬಲವಾದ ಗೂಡನ್ನು ಕಟ್ಟಲು ಪ್ರಾರಂಭಿಸಿದರು. ಇದನ್ನು ನೋಡಿ ಕಪ್ಪು ಕಾಗೆ ಮತ್ತು ಗೌರಿ ಕಾಗೆಗೆ ತಮ್ಮ ತಪಪ್ಪಿನ ಅರಿವಾಯಿತು. ನೋಡು ಕಪ್ಪು, ನಾವೆಷ್ಟು ಕೆಟ್ಟವರಿದ್ದೇವೆ. ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದಾರೆ. ಹೌದು ಗೌರಿ, ನಾನು ಅಸೂಯೆಯಿಂದ ತಪ್ಪು ಕೆಲಸ ಮಾಡಿದೆ. ನಾವು ರೇಣುವಿನಲ್ಲಿ ಕ್ಷಮೆ ಕೇಳಬೇಕು. ಕಪ್ಪು ಮತ್ತು ಗೌರಿ ರೇಣುವಿನ ಬಳಿಗೆ ಹೋದರು. ರೇಣು, ನಮ್ಮನ್ನು ಕ್ಷಮಿಸ್ಬಿಡು. ನಾವು ನಿನಗೆ ತುಂಬ ತೊಂದರೆ ಕೊಟ್ಟೆವು. ಇಂದು ನಮಗೆ ನಿಜವಾದ ಸ್ನೇಹಿತರು ಯಾರು ಎಂದು ತಿಳಿಯಿತು. ಕಪ್ಪು, ನಿನಗೆ ನಿನ್ನ ತಪ್ಪಿನ ಅರಿವಾಗಿದ್ರೆ ಅದೇ ದೊಡ್ಡ ವಿಷಯ. ನಾನು ನಿನ್ನನ್ನು ಕ್ಷಮಿಸ್ತೇನೆ. ಕಪ್ಪು ಮತ್ತು ಗೌರಿಯೂ ಸಹ ಹೊಸ ಗೂಡು ಕಟ್ಟಲು ಎಲ್ಲರಿಗೂ ಸಹಾಯ ಮಾಡಿದರು. ಕೆಲವೇ ದಿನಗಳಲ್ಲಿ ರೇಣುವಿನ ಗೂಡು ಮೊದಲಿನದಕ್ಕಿಂತಲೂ ಹೆಚ್ಚು ಸುಂದರ ಮತ್ತು ಬಲಶಾಲಿಯಾಯಿತು. ರೇಣು, ಚಿಂಟು ಮತ್ತು ಮೀನಾ ಈಗ ತಮ್ಮ ಹೊಸ ಗೂಡಿನಲ್ಲಿ ತುಂಬಾ ಸಂತೋಷವಾಗಿದ್ದರು. ಒಬ್ಬಂಟಿ ತಾಯಿಯಾಗಿರುವುದು ಕಷ್ಟ ಎಂದು ರೇಣು ಕಲಿತಿದ್ದಳು. ಆದರೆ ಒಳ್ಳೆಯ ಸ್ನೇಹಿತರು ಮತ್ತು ಧೈರ್ಯವಿದ್ದರೆ ಪ್ರತಿಯೊಂದು ಕಷ್ಟವೂ ಸುಲಭವಾಗುತ್ತದೆ. ಕಪ್ಪು ಕಾಗೆ ಮತ್ತು ಗೌರಿ ಕಾಗೆಯು ಈಗ ಅವರ ಸ್ನೇಹದ ಭಾಗವಾಗಿದ್ದರು. ಸುಂದರ ಕಾಡಿನಲ್ಲಿ ಈಗ ಎಲ್ಲರೂ ಪ್ರೀತಿ ಮತ್ತು ಸೌಹಾರ್ದದಿಂದ ವಾಸಿಸಲು ಶುರು ಮಾಡಿದರು. ನೋಡಿ ನನ್ನ ಮಕ್ಕಳೇ, ನಾವು ಸತ್ಯ ಮತ್ತು ಪ್ರೀತಿಯೊಂದಿಗೆ ಬದುಕಿದಾಗ ಆಗ ಜೀವನ ಯಾವಾಗಲೂ ಸಿಹಿಯಾಗಿರುತ್ತದೆ. ಹೌದಮ್ಮ,